ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಕಾಲೇಜ್ ಶಿಕ್ಷಣ ಇಲಾಖೆ ವತಿಯಿಂದ ಗುಡ್ ನ್ಯೂಸ್ ಅಂತ ಹೇಳಿ ಒಂದು ಡಿಗ್ರಿ ಓದ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಹೊಸದಾಗಿ ಒಂದು ಅಪ್ಡೇಟ್ ಕೂಡ ಬಂದಿದೆ. ಇದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಹಾಗಾಗಿ ಡಿಗ್ರಿ ಯಾರು ಓದ್ತಾ ಇದ್ದಾರೆ ಪದವಿ ಕಾಲೇಜುಗಳಲ್ಲಿ ಏನಪ್ಪ ಅಂದರೆ ಒಂದು ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಹೊಸದಾಗಿ ಒಂದು ಯೋಜನೆ ಕೂಡ ಬರ್ತದೆ. ಏನು ಯೋಜನೆ ಮತ್ತು ಏನು ಕಂಡೀಷನ್ಸ್ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಎಲ್ಲ ಕೂಡ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಡಿಗ್ರಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಅದೇನು ಗುಡ್ ನ್ಯೂಸ್ ಅಂತಲೂ ಕೂಡ ಈಗ ಆಲ್ರೆಡಿ ಏನಪ್ಪ ಅಂದರೆ ಬಿಟ್ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನಪ್ಪ ಅಂದರೆ ಪದವಿ ಕಾಲೇಜುಗಳಲ್ಲಿ BEd ಕೋರ್ಸ್ಗೆ ಅವಕಾಶ. ಇಲ್ಲಿ ನೋಡಿ ಹೊಸದಾಗಿ ಒಂದು ಪದವಿ ಕಾಲೇಜಿನಲ್ಲಿ ಏನು ಓದ್ತಾ ಇದ್ದಾರೆ, ಸೊ ಅವ್ರಿಗೆ ಏನಪ್ಪ ಅಂದರೆ BEd ಕಾಲೇಜುಗಳು ಕೂಡ ಒಂದು ಅವಕಾಶ ಮಾಡಿಕೊಡ್ತಾರೆ. 4 ವರ್ಷಗಳ ಕೋರ್ಸ್ಗೆ NCERT ಶಿಫಾರಸು. ಮುಂದಿನ ಶೈಕ್ಷಣಿಕ ಸಾಲಿನಿಂದ 4 ವರ್ಷಗಳ BEd ಕೋರ್ಸು ಅಳವಡಿಸಿಕೊಳ್ಳಲಿಕ್ಕೆ NCERT ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಪರಿಷತ್ ಕೂಡ ಶಿಫಾರಸು ಮಾಡಿದ್ದು ಪದವಿ ಕಾಲೇಜುಗಳಲ್ಲಿ ಕೋರ್ಸ್ ಆರಂಭಿಸಲಿಕ್ಕೆ ಅವಕಾಶ ನೀಡಿದೆ. ಅಂದರೆ ನಿಮ್ಮದು ಡಿಗ್ರಿ ಕಾಲೇಜಲ್ಲಿ ಕೂಡ BEd ಇರುತ್ತೆ, ಕಂಬೈನ್ಡ್ BEd ಇರುತ್ತೆ. ಅಂದರೆ ಡಿಗ್ರಿ ಪ್ಲಸ್ BEd ಕಂಬೈನ್ಡ್ ಇರುತ್ತೆ. ವಿಶ್ವದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಜೊತೆ ಭಾರತ ವಿದ್ಯಾರ್ಥಿಗಳು ಕೂಡ ಸ್ಪರ್ಧೆ ನಡೆಸಲಿಕ್ಕೆ, ಗುಣಮಟ್ಟದ ಶಿಕ್ಷಕರನ್ನು ಸಜ್ಜುಗೊಳಿಸಲಿಕ್ಕೆ ಪದವಿ ಹಂತದಲ್ಲಿ ಬೋಧನಾ ತರಬೇತಿ ಅಗತ್ಯವಿದ್ದು PU ಉತ್ತೀರ್ಣ ನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸೆಳೆದು ಅವರು ಶಿಕ್ಷಕರನ್ನು ರೂಪಿಸಲಿಕ್ಕೆ ಏನಪ್ಪ ಅಂದರೆ BEd ಕೋರ್ಸ್ ನೆರವಾಗಲಿದೆ ಅಂತ ಕೂಡ ಕೊಟ್ಟಿದೆ. ಕರ್ನಾಟಕದಲ್ಲಿ ಮೊದಲು 1 ವರ್ಷದ BEd ಕೋರ್ಸ್ ಇತ್ತು. ಕಲಾ ಮತ್ತು ವಾಣಿಜ್ಯ ವಿಷಯಗಳಲ್ಲಿ ಪದವಿ ಪೂರೈಸಿದ ವಿದ್ಯಾರ್ಥಿ ಮಾತ್ರ ಏನು ಶಿಕ್ಷಕರಾಗಿ ಕೆಲಸ ಮಾಡಲಿಕ್ಕೆ ಅರ್ಹತೆ ಪಡೀತಾ ಇದ್ದರು. ಪದವಿ ಪೂರ್ವ ಉಪನ್ಯಾಸಕ BEd ಕಡ್ಡಾಯ ಮಾಡಿದ ನಂತರ ವಾಣಿಜ್ಯ ಪದವಿಯವರು ಕೂಡ ಅವಕಾಶ ನೀಡಲಾಯಿತು. ಹಾಗಾಗಿ 2016-17 ಸಾಲಿಂದ 2 ವರ್ಷಗಳಿಗೆ ಕೂಡ ಇದನ್ನು ನಿಗದಿ ಮಾಡಲಾಗಿತ್ತು ಅಂತ ಕೊಟ್ಟಿದ್ದಾರೆ. NEPಯಲ್ಲಿ 4 ವರ್ಷಗಳ ಪದವಿ ಕುರಿತು ಆಯೋಗ ಪರಿಶೀಲನೆ ಮಾಡ್ತಾ BEd ಕುರಿತು NCERT ಶಿಫಾರಸನ್ನು ಕೂಡ ಪರಿಶೀಲಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ಏನಪ್ಪ ಅಂದರೆ ಈಗ ಡಿಗ್ರಿ ಓದ್ತಾ ಇದ್ರು, ಸೊ ಅವರೆಲ್ಲರೂ ಕೂಡ ಏನಪ್ಪ ಆ ಕಾಲೇಜಿನಲ್ಲಿ 4 ವರ್ಷದ BEd ಕೋರ್ಸಿಗೆ ಕೂಡ ಅವಕಾಶ ಕೊಡೋದ್ರಿಂದ ಖಾಸಗಿ ಅನುದಾನಿತ ಸರ್ಕಾರಿ ಕಾಲೇಜು ಎಲ್ಲ ಕಾಲೇಜುಗಳು ಕೂಡ ಏನಪ್ಪ ಅಂದರೆ 2 ವರ್ಷದ ಕೋರ್ಸ್ ಅಳವಡಿಸಿಕೊಳ್ಳಲಾಗಿದೆ. ಹಾಗಾಗಿ 4 ವರ್ಷಗಳ BEd ಕೋರ್ಸ್ ಅಳವಡಿಸಿಕೊಳ್ಳಬಹುದು, ಇಲ್ಲ 2 ವರ್ಷದ ಕೋರ್ಸ್ ಮುಂದುವರಿಸಬಹುದು ಕೂಡ ಶಿಫಾರಸು ಮಾಡೋದ್ರಿಂದ BA BSc BCom ಓದಿರುತ್ತ ಡಿಗ್ರಿ ವಿದ್ಯಾರ್ಥಿಗಳು ಇನ್ನು ಮುಂದೆ 1 ವರ್ಷದ BEd ಕೋರ್ಸ್ನ ಕಂಬೈಂಡ್ ಆಗಿ ಎಕ್ಸ್ಟ್ರಾ ತೊಗೊಂಡ್ರೆ 4 ವರ್ಷದಲ್ಲಿ ನಿಮ್ಮದು ಡಿಗ್ರಿ ಪ್ಲಸ್ BEd ಕೂಡ ಕಂಪ್ಲೀಟ್ ಆಗುತ್ತೆ. 2 ಕೂಡ ಕಂಪ್ಲೀಟ್ ಆಗೋದ್ರಿಂದ ಮುಂದೆ ನಿಮಗೆ ಶಿಕ್ಷಕರಾಗಿ ಎಕ್ಸಾಮ್ ಬರಲಿಕ್ಕೆ, ವಾರ್ಡನ್ ಆಗಲಿಕ್ಕೆ, ಟೀಚರ್ಸ್ ಆಗಲಿಕ್ಕೆ, ಮುಂದೆ ಯಾವುದೇ ಒಂದು ಕೋರ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಿಗದಿತ ಏನಪ್ಪ ಅಂದರೆ BEd ಕೋರ್ಸ್ 4 ವರ್ಷಗಳ ಜೊತೆ ಸಂಯೋಜಿತ ಡಿಗ್ರಿ ಮಾಡಿರೋದ್ರಿಂದ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. BEd ಮಾಡೋರಿಗೆ ಕೂಡ ಇದೊಂದು ಗುಡ್ ನ್ಯೂಸು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ NCERT ಶಿಫಾರಸನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಕೂಡ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ತಿಳಿಸಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಸುಧಾಕರ್ ಸರ್ ಅವರು. ಸೊ ಹಾಗಾಗಿ ರಾಜ್ಯದ ಶೇಕಡ 50% BEd ಸಂಸ್ಥೆಗಳ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸಿದೆ. 4 ವರ್ಷ ಕೋರ್ಸಿಂದ ಹಲವು ಕಾಲೇಜುಗಳು ಕೂಡ ಬಾಗಿಲು ಮುಚ್ಚುತ್ತೆ ಅಂತಲೂ ಕೂಡ ಏನಪ್ಪ ಅಂದರೆ ಒಬ್ಬೊಬ್ಬರು ರಿಕ್ವೆಸ್ಟ್ ಕೂಡ ಮಾಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ಏನಪ್ಪ ಅಂದರೆ ಇನ್ನು ಮುಂದೆ BEd ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವರು 2 ಡಿಗ್ರಿ ಅಡ್ಮಿಷನ್ ಮಾಡ್ಕೊಂತಾರೆ, ಅಲ್ಲೇ BEdನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ NCERT ಶಿಫಾರಸು ಮಾಡೋದ್ರಿಂದ ಟೋಟಲಿ 396 BEd ಕಾಲೇಜುಗಳಿದ್ದು ಅದರಲ್ಲಿ 891 BEd ಪೂರೈಸಿದ PU ಉಪನ್ಯಾಸಕರು ಕೂಡ ಇದ್ದಾರೆ. 3450 ಪ್ರತಿ ವರ್ಷ BEd ಪೂರೈಸುವ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ಹೊರಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ 16-17ರಿಂದ ಕಂಪ್ಲೀಟಾಗಿ PU ಕಾಲೇಜ್ ಲೆಕ್ಚರ್ ಆಗಲಿಕ್ಕೆ BEd ಕಂಪಲ್ಸರಿ ಮಾಡಿದರೆ, ಹೈಸ್ಕೂಲಿಗೆ ಕೂಡ BEd ಕಂಪಲ್ಸರಿ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಇಂದ ಅನುಕೂಲ ಆಗುತ್ತೆ. ಹಾಗಾಗಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಇರ್ತಕ್ಕಂಥ 4 ವರ್ಷಗಳ ಅಥವಾ 2 ವರ್ಷಗಳ ಸಪ್ರೇಟ್ BEd ಕೋರ್ಸ್ಗೆ ಏನಪ್ಪ ಅಂದರೆ NCERT ಶಿಫಾರಸು ಮಾಡೋದ್ರಿಂದ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಕೂಡ MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರದವರು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಈ ಥರದ ಅಪ್ಡೇಟಿಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.